ಸಮಯ ನ್ಯೂಸ್ಗೆ ಸ್ವಾಗತ. ನಾನು ಮಾರುತಿ ಪಾವಡ. ಡಿನ್ನರ್ ಪಾಲಿಟಿಕ್ಸ್ ಏನಿದು? ಡಿನ್ನರ್ ಪಾಲಿಟಿಕ್ಸ್ ಅನ್ನುವಂಥ ಒಂದು ಪ್ರಶ್ನೆ ನಿಮಗೆ ಮೂಡಬಹುದು. ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಒಳಗೊಂಡಂತೆ 5 ಸಚಿವರುಗಳು ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಡಿನ್ನರ್ಗೋಸ್ಕರ ಸೇರಿದರು. ಡಿನ್ನರ್ ನೆಪದಲ್ಲಿ ಹಲವು ರಾಜಕೀಯ ವಿಷಯಗಳು ಚರ್ಚೆ ಆಗಿದ್ದಾವೆ. ಅದರಲ್ಲೂ ಪ್ರಮುಖವಾಗಿ ಆಗಿಂದಾಗೆ ರಾಜ್ಯ ಕಾಂಗ್ರೆಸ್ಸಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಭಾಳಷ್ಟು ಸದ್ದು ಮಾಡುತ್ತೆ. ಈ ಹಿಂದೆ ಇದೇ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಪರಮೇಶ್ವರ್ ಸೇರಿದಂತೆ ಮಹದೇವಪ್ಪ ಸೇರಿದಂತೆ ಹಲವು ಸಚಿವರುಗಳು ಭಾಗಿಯಾಗಿ ಒಂದಷ್ಟು ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚೆಯನ್ನು ಮಾಡಿದರು. ತದಬಳಿಕ ಪರಮೇಶ್ವರ್ ನಿವಾಸದಲ್ಲಿ, ಪರಮೇಶ್ವರ್ ಅವರ ಸದಾಶಿವನಗರದ ನಿವಾಸದಲ್ಲಿ ಒಂದು ಡಿನ್ನರ್ ಮೀಟಿಂಗ್ ನಡೆದಿತ್ತು. ಅದಾದ ಬಳಿಕ ಮಹದೇವಪ್ಪ ಅವರ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ನಡೆದಿತ್ತು. ಅವತ್ತು ಕಾಂಗ್ರೆಸ್ ಹೈಕಮಾಂಡ್ ಎಂಟ್ರಿ ಆಗಿ ಇಂತಹ ಪ್ರತ್ಯೇಕ ಸಭೆಗಳನ್ನು ಮಾಡಬಾರ್ದು ಅನ್ನುವಂಥ ಒಂದು ಸಂದೇಶವನ್ನು ರಾಜ್ಯ ಕಾಂಗ್ರೆಸ್ನ ಮಿನಿಸ್ಟ್ರಿಗಳಿಗೂ ಸೇರಿದಂತೆ ಶಾಸಕರಿಗೆ ಸ್ಪಷ್ಟವಾದಂಥ ಒಂದು ಸಂದೇಶವನ್ನು ರವಾನೆ ಮಾಡುವಂಥ ಒಂದು ಕೆಲಸ ಆಗಿತ್ತು. ಆದರೆ ನಿನ್ನೆ ತಡರಾತ್ರಿ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಆ ಡಿನ್ನರ್ ಪಾಲಿಟಿಕ್ಸ್ ಸಭೆಯಲ್ಲಿ ಭಾಗಿಯಾಗಿದ್ದು ಈಗ ಭಾಳಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ. ಹಲವು ಪ್ರಶ್ನೆಗಳು ಉಟ್ಕೊಳ್ಳೋದಕ್ಕೂ ಕೂಡ ಕಾರಣ ಆಗಿದೆ. ಹಾಗಾದರೆ ನಿನ್ನೆ ಸಿದ್ದರಾಮಯ್ಯ ಅವರು ಸೇರಿದಂತಹ ಆ ಔತಣಕೂಟದ ಸಭೆಯಲ್ಲಿ ಏನೆಲ್ಲ ವಿಚಾರಗಳು ಚರ್ಚೆ ಆದವು? ಆ ಔತಣಕೂಟದಲ್ಲಿ ಯಾವ ಅಜೆಂಡಾ ಇತ್ತು? ಅದರಲ್ಲೂ ಕೇಳಿ KPCC ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಬೆಂಗಳೂರಲ್ಲಿ ಇಲ್ಲದೇ ಇರುವಾಗ, ರಾಷ್ಟ್ರದಲ್ಲಿ ಇಲ್ಲದೇ ಇರುವಂಥ ಒಂದು ಸಂದರ್ಭದಲ್ಲಿ ಅವರು ವಿದೇಶದಲ್ಲಿದ್ದಾರೆ. 3-4 ದಿನಗಳಿಂದ ವಿದೇಶದಲ್ಲಿರುವಂಥ ಒಂದು ಸಂದರ್ಭದಲ್ಲಿ ಈ ಡಿನ್ನರ್ ಪಾಲಿಟಿಕ್ಸ್ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು? ಇದು DK ಶಿವಕುಮಾರ್ ಅವ್ರಿಗೆ ರವಾನೆ ಮಾಡಿದ ಸಂದೇಶವಾ, ಇಲ್ಲವೇ ರಾಜ್ಯ ಕಾಂಗ್ರೆಸ್ ಬಲಿಷ್ಠಗೊಳಿಸೋದಕ್ಕೆ ಮಾಡಿದಂತಹ ಒಂದು ಸಭೆಯ? ಈ ಪ್ರಶ್ನೆಗಳು ಸಹಜವಾಗಿ ಉದ್ಭವ ಆಗಿದ್ದಾವೆ. ಅದರ ಸಂಪೂರ್ಣ ಡೀಟೇಲನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿದುಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಮೊದಲನೇದಾಗಿ ನಿನ್ನೆ ಡಿನ್ನರ್ ಪಾಲಿಟಿಕ್ಸಲ್ಲಿ, ಡಿನ್ನರ್ ಸಭೆಯಲ್ಲಿ 3 ಅಜೆಂಡಾಗಳ ಬಗ್ಗೆ ಚರ್ಚೆ ಆಗಿದ್ದಾವೆ. 3 ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ. ಒಂದು ಅಜೆಂಡಾ, 3 ಪ್ರಶ್ನೆಗಳು ಇದ್ವು ಅನ್ನುವಂಥದ್ದು. ಆ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವಂಥ ಒಂದು ಕೆಲಸ 5 ಜನ ಸಚಿವರು ಮಾಡಿದ್ದಾರೆ. ಒಂದಷ್ಟು ಶಾಸಕರು ಕೂಡ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಆದರೆ ಯಾರೆಲ್ಲ ಶಾಸಕರು ಇದ್ದಾರೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಮಾಹಿತಿ ಸಿಗ್ತಾ ಇಲ್ಲ. ಆದರೆ ಯಾರೆಲ್ಲ ಸಚಿವರಿದ್ದರು ಅನ್ನುವಂಥದ್ದು ಮಾತ್ರ ಸಮಯ ನ್ಯೂಸ್ಗೆ ಸ್ಪಷ್ಟವಾದಂಥ ಒಂದು ಮಾಹಿತಿ ಸಿಕ್ಕಿದೆ. ಮೊದಲನೇದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಗೃಹ ಸಚಿವ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, KN ರಾಜಣ್ಣ, ಮಹದೇವಪ್ಪ, ಈ 5 ಸಚಿವರುಗಳು, ಮುಖ್ಯಮಂತ್ರಿ ಸೇರಿದಂತೆ ಈ 5 ಸಚಿವರುಗಳು ಕೂಡ ಭಾಗಿಯಾಗಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಅದರಲ್ಲಿ 3 ವಿಚಾರಗಳು ಪ್ರಮುಖವಾಗಿ ಹೈಲೈಟ್ ಆಗಿ ಚರ್ಚೆ ಆಗಿರುವಂಥದ್ದು. ಮೊದಲನೇದಾಗಿ ಆಗಾಗ್ಗೆ ಚರ್ಚೆ ಆಗುವಂತಹ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಒಂದಷ್ಟು ಸಚಿವರುಗಳು ಮತ್ತೆ ಪ್ರಶ್ನೆಯನ್ನು ಇಟ್ಟಿದ್ದಾರೆ. ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾ? ಇದು ಒಪ್ಪಂದ ಆಗಿರೋದು ನಿಜವಾ? 2023ರಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಆ ರೀತಿಯಾಗಿ ಅಧಿಕಾರದ ಹಂಚಿಕೆ ಬಗ್ಗೆ, ಅಧಿಕಾರದ ಸೂತ್ರದ ಬಗ್ಗೆ ಚರ್ಚೆ ಆಗಿದೆಯಾ? ಪವರ್ ಶೇರಿಂಗ್ ಇದೆಯಾ ಅನ್ನುವಂಥದ್ದನ್ನು ಕೇಳಿದ್ದಾರೆ. ಆಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, 2023 ಮೇ ತಿಂಗಳಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ನಾನು ಮತ್ತು DK ಶಿವಕುಮಾರ್ ಅವರು ಪ್ರತ್ಯೇಕವಾಗಿ ಭೇಟಿಯಾಗಿ ಮಾತಾಡೋದು ನಿಜ. ಆದರೆ ನಮ್ಮ ಮುಂದೆ ಕಾಂಗ್ರೆಸ್ ಹೈಕಮಾಂಡ್ ಪವರ್ ಶೇರಿಂಗ್ ಬಗ್ಗೆ ಯಾವ ಮಾತುಗಳನ್ನು ಕೂಡ ಆಡಿಲ್ಲ. ಹೀಗಾಗಿ ಇವೆಲ್ಲವೂ ಕೂಡ ಸೃಷ್ಟಿ ಆಗ್ತಾ ಇರುವಂಥ ಒಂದು ಸುದ್ದಿಗಳು ಬಿಟ್ಟರೆ ಇದರಲ್ಲಿ ಯಾವುದೇ ನಿಜಾಂಶ ಇಲ್ಲ. ಪವರ್ ಶೇರಿಂಗ್ ಮಾತುಕತೆ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಆಗಿಲ್ಲ ಅನ್ನುವಂಥದ್ದು. ಎರಡನೇದಾಗಿ ಎಲ್ಲ ಸಚಿವರುಗಳು ಕೂಡ ಹೇಳಿರುವಂಥದ್ದು, ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ಮುಖ್ಯಮಂತ್ರಿ ಬದಲಾವಣೆ ಮಾಡಿದ್ದೇ ಆದರೆ ನಮಗೆ ಅವಕಾಶ ಕೊಡಬೇಕು. ನಮ್ಮ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಪರಮೇಶ್ವರ್ ಅವರಾಗಿರ್ಬೋದು, ಮಹದೇವಪ್ಪ ಅವರಾಗಿರ್ಬೋದು, ನೀವು ಯಾರನ್ನು ಬೇಕಿದ್ರೂ ಆಯ್ಕೆ ಮಾಡಿ, ಆದರೆ ಅಹಿಂದ ಮುಖ್ಯಮಂತ್ರಿಯನ್ನು ಮಾಡುವಂಥ ಒಂದು ಕೆಲಸ ನಿಮ್ಮಿಂದ ಆಗಬೇಕು ಅನ್ನುವಂಥ ಒಂದು ಮನವಿಯನ್ನು ಮಾಡಿದ್ರಂತೆ. ಅದರ ಜೊತೆಗೆ ಬೆಳಗಾವಿ ಪೊಲಿಟಿಕ್ಸಲ್ಲಿ DK ಶಿವಕುಮಾರ್ ಅವರು ಎಂಟ್ರಿ ಆಗ್ತಾ ಇದ್ದಾರೆ. ಅದು ಬೆಳಗಾವಿ ಕಾಂಗ್ರೆಸ್ನ ಅಧ್ಯಕ್ಷರ ನೇಮಕ ವಿಚಾರ ಆಗಿರ್ಬೋದು, ಇಲ್ಲವೇ ಮೊನ್ನೆ ಕಾಂಗ್ರೆಸ್ ಸಮಾವೇಶದಲ್ಲಿ DK ಶಿವಕುಮಾರ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆರ್ಭಟ ಜಾಸ್ತಿ ಆಗಿತ್ತು. ಆದರೆ ಬೇರೆಯವರು ಲೆಕ್ಕಕ್ಕಿಲ್ವಾ? ಹೀಗಾಗಿ ಕೆಲವೊಂದಷ್ಟು ವಿಚಾರಗಳಲ್ಲಿ DK ಶಿವಕುಮಾರ್ ಅವರು ನಿಮಗಿಂತಲೂ ಕೂಡ ಒಂದು ಹೆಜ್ಜೆ ಮುಂದೆ ಹೋಗಿ ನಿರ್ಧಾರಗಳನ್ನು ಪ್ರಕಟಿಸುವಂಥ ಒಂದು ಕೆಲಸ ಆಗ್ತಾ ಇದೆ. ಇದು ಒಂದು ಕಡೆ ಪಕ್ಷಕ್ಕೂ ಸಂಕಷ್ಟ ಆಗ್ತಾ ಇದೆ, ಮತ್ತೊಂದು ಕಡೆ ನಾವು ಆ ಜವಾಬ್ದಾರಿಗಳನ್ನು ನಿರ್ವಹಿಸ್ತಾ ಇರುವಂತಹ ನಮಗೂ ಕೂಡ ಮುಜುಗರ ಆಗ್ತಾ ಇದೆ. ಅದರಲ್ಲಿ CT ರವಿ ಅವರ ಪ್ರಕರಣ ಆಗಿರ್ಬೋದು, ಬೆಂಗಳೂರಲ್ಲಿ ಮುನರತ್ನ ಪ್ರಕರಣ ಆಗಿರ್ಬೋದು, ಎರಡೂ ಪ್ರಕರಣದಲ್ಲಿ ಎದ್ದು ಕಾಣಿಸಿದಂತೆ ಕಂಡಿದ್ದು DK ಶಿವಕುಮಾರ್ ಅವರ ಹೆಸರು, DK ಸುರೇಶ್ ಅವರ ಹೆಸರು. ಹೀಗಾಗಿ ಅವರೇ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂಥ ಒಂದು ಸಂದೇಶ ರಾಜ್ಯದ ಜನರಿಗೆ ಹೋಗ್ತಾ ಇದೆ. ಅದರ ಜೊತೆಗೆ
KPCC ಅಧ್ಯಕ್ಷರು ಬದಲಾವಣೆ ಆಗುವಂಥ ಒಂದು ಚರ್ಚೆ ಆರಂಭ ಆಗಿದೆ. ಒಂದು ಕಡೆ DK ಶಿವಕುಮಾರ್ ಅವರು ನಾನೇ ಮುಂದುವರಿತೀನಿ ಅಂತ ಹೇಳ್ತಿದ್ದಾರೆ. ಒಂದು ವೇಳೆ ಆ ರೀತಿಯಾಗಿ KPCC ಅಧ್ಯಕ್ಷರು ಬದಲಾವಣೆ ಆಗಿದ್ದೇ ಆದರೆ ಯಾರು KPCC ಅಧ್ಯಕ್ಷರಾಗಬೇಕು? ಮೊದಲನೇ ಹೆಸರಿರುವಂಥದ್ದು ಈಶ್ವರ್ ಖಂಡ್ರೆ ಇಲ್ಲವೇ ಶರಣ್ ಪ್ರಕಾಶ್ ಪಾಟೀಲ್. ಈಶ್ವರ್ ಖಂಡ್ರೆ ಅವರು ಸಿದ್ದರಾಮಯ್ಯ ಅವರ ಹೆಸರು ಹೇಳ್ತಾ ಇರುವಂಥದ್ದು, ಸಿದ್ದರಾಮಯ್ಯ ಅವರೇ ಈಶ್ವರ್ ಖಂಡ್ರೆ ಅವರ ಹೆಸರನ್ನು ಹೇಳ್ತಾ ಇರುವಂಥದ್ದು, ಶರಣ್ ಪ್ರಕಾಶ್ ಪಾಟೀಲ್ ಅವರ ಹೆಸರನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾ ಇದ್ದಾರೆ. ಆದರೆ ಎರಡೂ ಸಮುದಾಯಗಳನ್ನು ಹೊರತುಪಡಿಸಿ ಬೇರೆಯವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೆ ಆದರೆ ನಾಯಕ ಸಮುದಾಯಕ್ಕೆ ಸತೀಶ್ ಜಾರಕಿಹೊಳಿ ಅವರಿಗೆ ಅವಕಾಶಗಳನ್ನು ಕೊಡಬೇಕು ಅನ್ನುವಂಥ ಒಂದು ಚರ್ಚೆ ನಿನ್ನೆ ತಡರಾತ್ರಿ ನಡೆದಂಥ ಒಂದು ಸಭೆಯಲ್ಲಿ ಆಗಿದೆ. ಇದರ ಜೊತೆಗೇನೆ ಏನು ಆ ಪವರ್ ಶೇರಿಂಗ್ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಆಗಿದೆ ಚರ್ಚೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ DK ಶಿವಕುಮಾರ್ ಅವರ ಟೀಮ್ ಭಾಳಷ್ಟು ಅಲರ್ಟ್ ಆಗಿ ಕೆಲಸ ಮಾಡ್ತಾ ಇದೆ. ಕೆಲ ಶಾಸಕಗಳನ್ನು ಭೇಟಿಯಾಗುವಂತಹ ಅವರನ್ನು ಕರೆದು ಮಾತಾಡುವಂಥ ಒಂದು ಕೆಲಸ ಆಗ್ತಾಯಿದೆ. ಅದಕ್ಕೆ ಯಾವ ರೀತಿಯಾಗಿ ನಾವು ನಮ್ಮ ಟೀಮ್ ರೆಡಿ ಆಗಬೇಕು, ಪೂರ್ಣಾವಧಿ CM ಆಗೋದಕ್ಕೆ ಸಿದ್ದರಾಮಯ್ಯ ಅವರು ಏನೆಲ್ಲ ತಂತ್ರಗಳನ್ನು ಮಾಡಬೇಕು, ಅದಕ್ಕೆ ಪರಮೇಶ್ವರ್ ಅವರ ಸಪೋರ್ಟ್ ಎಷ್ಟು ಬೇಕು, ಸತೀಶ್ ಜಾರಕಿಹೊಳಿ ಅವರ ಸಪೋರ್ಟ್ ಎಷ್ಟು ಬೇಕು, ಮಹದೇವಪ್ಪ ಅವರ ಸಪೋರ್ಟ್ ಎಷ್ಟು ಬೇಕು, ಜೊತೆಗೆ ಶಾಸಕರುಗಳನ್ನು ಮನವೊಲಿಸ್ಕೊಂಡು ಯಾವ ರೀತಿಯಾಗಿ ಮುಂದುವರಿಬೇಕು. ಒಂದು ಕಡೆ ಗ್ಯಾರಂಟಿಗಳ ಬರ ಕಾಡ್ತಾ ಇದೆ, ಅನುದಾನ ಕೊಡ್ತಾ ಇಲ್ಲ ಅನ್ನುವಂಥ ಒಂದು ಆಕ್ಷೇಪ ಮತ್ತು ಅಸಮಾಧಾನ ಶಾಸಕರಿಗಿದೆ. ಅವ್ರಿಗೆ ಯಾವ ರೀತಿಯಾಗಿ ನಾವು ಅನುದಾನಗಳನ್ನು ಕೊಡಬೇಕು, ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ. ಒಂದಂತೂ ಸ್ಪಷ್ಟ, ರಾತ್ರಿ ನಡೆದಂತಹ ಡಿನ್ನರ್ ಪಾಲಿಟಿಕ್ಸಲ್ಲಿ ಸಿದ್ದರಾಮಯ್ಯ ಅವರು ಪೂರ್ಣಾವಧಿ CM ಆಗೋದು ಹೇಗೆ, ಒಂದು ವೇಳೆ ಪೂರ್ಣಾವಧಿ CM ಆಗದೇನೆ CM ಬದಲಾವಣೆ ವಿಚಾರ ಚರ್ಚೆಗೆ ಬಂದರೆ, ಕಾಂಗ್ರೆಸ್ ಹೈಕಮಾಂಡ್ ಆ ನಿರ್ಧಾರಕ್ಕೆ ಬಂದರೆ ಆಗ ನಮ್ಮ ನಿಲುವು ಏನಾಗಿರಬೇಕು, ಯಾರು ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ. KPCC ಅಧ್ಯಕ್ಷರ ಬದಲಾವಣೆ ಆಗುವಂಥ ಒಂದು ಸಂದರ್ಭದಲ್ಲಿ ನಮ್ಮ ಟೀಮ್ನ ನಿಲುವು ಏನಿರಬೇಕು, ಯಾರಾಗಬೇಕು, ಲಿಂಗಾಯತರಿಗೆ ಕೊಡಬೇಕಾ ಇಲ್ಲವೇ ST ಸಮುದಾಯಕ್ಕೆ ಕೊಡಬೇಕಾ, ಅದರಲ್ಲಿ ಯಾರು ಉತ್ತಮರು, ಇದನ್ನು ನಿರ್ಧಾರ ಮಾಡಬೇಕು. ಜೊತೆಗೆ ಬೆಳಗಾವಿ ಪಾಲಿಟಿಕ್ಸಲ್ಲಿ DK ಶಿವಕುಮಾರ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಏನು ಪ್ರಭಾವ ಬೀಳ್ತಾ ಇದ್ದಾರೆ ಅದನ್ನು ಯಾವ ರೀತಿಯಾಗಿ ಅವರನ್ನು ತಡೆಯಬೇಕು, ಈ ಎಲ್ಲ ವಿಚಾರಗಳ ಬಗ್ಗೆ ರಾತ್ರಿ ಡಿನ್ನರ್ ಪಾಲಿಟಿಕ್ಸಲ್ಲಿ ಸುದೀರ್ಘವಾಗಿ ಚರ್ಚೆ ಆಗಿದೆ ಅನ್ನುವಂಥದ್ದು. ಸಿದ್ದರಾಮಯ್ಯ ಅವರು ಪೂರ್ಣಾವಧಿ CM ಆಗಬೇಕು ಅನ್ನುವಂಥ ಒಂದು ಒತ್ತಾಯ ನಿನ್ನೆ ರಾತ್ರಿ ನಡೆದಂಥ ಒಂದು ಸಭೆಯಲ್ಲೂ ಕೂಡ ಚರ್ಚೆ ಆಗಿದೆ ಅನ್ನುವಂಥ ಒಂದು ಮಾಹಿತಿ ಲಭ್ಯ ಆಗಿದೆ. ಜೊತೆಗೆ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ಪವರ್ ಶೇರಿಂಗ್ ಬಗ್ಗೆ ಚರ್ಚೆ ಆಗಿಲ್ಲ, ನಾನೇ ಪೂರ್ಣಾವಧಿ CM ಅಂತ.